ಲಕ್ಸುರಿ ಆನ್ ವೀಲ್ಸ್ ಅಂದಾಗ ನಿಮಗೆಲ್ಲ ಯಾವ ಕಾರ್ ನೆನಪಾಗುತ್ತೋ ಗೊತ್ತಿಲ್ಲ. ಬಟ್ ನನಗೆ 1.5 ಕೋಟಿ ಪ್ರೈಸಲ್ಲಿ ವೆಲ್ಫೇರ್ ಒಂದೇ ನೆನಪಾಗೋದು. ಈ ಕಾರಲ್ಲಿ ಒಂದು ಆಸ್ಪೆಕ್ಟ್ ಬಿಟ್ಟು ಕಾರ್ ತಗೊಳ್ಳುವಾಗ ಬೇಕಾಗಿರೋ ಎಲ್ಲ ರಿಕ್ವೈರ್ಮೆಂಟ್ಸ್‌ನು ಫುಲ್‌ಫಿಲ್ ಮಾಡುವಂಥ ಮಾಡರ್ನ್ ರಥ ಅನ್ಬೋದು. ಈ ರಥನ ರಿವ್ಯೂ ಮಾಡೋಕ್ಕೆ ಹುನ್ಸ್‌ಮಾರ್ನಲ್ಲಿರೋ ವಿವಾ ಟೊಯೋಟಾ ಶೋರೂಮ್‌ಗೆ ಬಂದಿದ್ದೀನಿ. ನೀವು ಯಾವುದಾದ್ರೂ ಟೊಯೋಟಾ ಲಕ್ಸುರಿ ಕಾರ್ಸ್ ಅಥವಾ ಬೇರೆ ನಾರ್ಮಲ್ ಟೊಯೋಟಾ ಕಾರ್ಸ್‌ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಬೇಕು, ಡೀಟೇಲ್ಸ್ ಬೇಕು ಅಂತಂದ್ರೂ ಈ ಶೋರೂಮ್‌ನ ವಿಸಿಟ್ ಮಾಡ್ಬೋದು. ಶೋರೂಮ್‌ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್‌ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಕೆಜಿಎಫ್ ಒನ್ನಲ್ಲಿ ರಾಕಿ ಬಾಯ್ ಹೇಳ್ದಂಗೆ ಸಮುದ್ರಕ್ಕೆ ಇಳಿದಲೆ ಆದ್ರೂ ಆಳ ಗೊತ್ತಾಗಲ್ಲ. ಹಾಗೇನೆ ಕಾರ್ ಒಳಗೆ ಹೋಗ್ದಲೆ ಕಾರ್ ಲಕ್ಸುರಿ ಗೊತ್ತಾಗಲ್ಲ. ಸೊ ಬನ್ನಿ ಒಳಗೆ ಇಳಿದು ಈ ಕಾರ್ ಲಕ್ಸುರಿನ ಅಳದೇ ಬಿಡೋಣ. ಈ ಕಾರ್ ಆನ್ ಮಾಡಿರೋರು ಡೋರ್ ಓಪನ್ ಮಾಡೋಕ್ಕೆ ಅಂತ ಒಬ್ಬರನ್ನ ಇಟ್ಕೊಂಡಿರ್ತಾರೆ. ಆದರೆ ಯಾರೂ ಇಲ್ದಲೆ ಹಾಗೆ ಕಾರ್ ಡೋರ್ ಓಪನ್ ಮಾಡಿ ಫುಲ್ಲು ಸ್ವ್ಯಾಗಲ್ಲಿ ಒಳಗೆ ಹೋಗ್ಬೋದು. ಬಿಕಾಸ್ ಕಾರ್ ಕೀಯಿಂದನೇ ಡೋರ್ ಓಪನ್ ಮಾಡ್ಬೋದು ಆ್ಯಂಡ್ ಮಲ್ಟಿಪಲ್ ವೇಸಲ್ಲಿ ಡೋರ್ ಓಪನ್ ಆಗುತ್ತೆ. ಒಂದು ಕೀಯಿಂದ ಓಪನ್ ಮಾಡ್ಬೋದು, ಡೋರಲ್ಲಿರೋ ಬಟನ್ ಪ್ರೆಸ್ ಮಾಡಿನೂ ಓಪನ್ ಮಾಡ್ಬೋದು, ಅಥವಾ ಡೋರ್ ಹ್ಯಾಂಡಲ್ನ ಪುಲ್ ಮಾಡಿನೂ ಓಪನ್ ಮಾಡ್ಬೋದು, ಅಥವಾ ಡ್ರೈವರ್ ಸೈಡಲ್ಲಿರೋ ಬಟನ್ ಪ್ರೆಸ್ ಮಾಡಿನೂ ಮಾಡ್ಬೋದು. ಅಟ್ ಲಾಸ್ಟ್ ಸೆಕೆಂಡ್ ರೋಲಿರೋ ಬಟನ್ ಪ್ರೆಸ್ ಮಾಡಿನೂ ಓಪನ್ ಮಾಡ್ಬೋದು. ಡೋರ್ ಓಪನ್ ಆದಾಗ ಒಂದು ಲಕ್ಸುರಿ ಫೀಲ್ VIP ಸೀಟ್ಸ್ ಕೊಡುತ್ತೆ. ಇಟ್ಸ್ ಎ ಕೈಂಡ್ ಆಫ್ ಲಕ್ಸುರಿ ವೆಲ್ಕಮ್ ಅನ್ನೋ ಫೀಲ್ ಡೆಫಿನೆಟ್ಲಿ ಅನ್ಸುತ್ತೆ. ಬಟ್ ಈ ಸೀಟ್ಸ್ ಎಷ್ಟು ಕಂಫರ್ಟಬಲ್ ಅಂದರೆ ನಮ್ಗಳ ಮನೇಲಿರೋ ಸೋಫಾಗಿನ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ನನ್ನ ಪ್ರಕಾರ ಲಕ್ಸುರಿ ಅಂದರೆ ಕೂತ್ ಕಡೆನೇ ಎಲ್ಲನೂ ಕಂಟ್ರೋಲ್ ಮಾಡೋವಂಥ ಪವರ್ ಇರೋದು. ಆ ಫೆಸಿಲಿಟಿ ವೆಲ್ಫೇರಲ್ಲಿದೆ. ಈಚ್ ಸೀಟ್ಗೂ ಇಂಡಿವಿಜುವಲ್ ಟ್ಯಾಬ್ ಇದೆ ಆ್ಯಂಡ್ ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಟ್ಯಾಬ್ ಕೈಗೇನೆ ಬಂದ್ಬಿಡುತ್ತೆ. ಈ ಟ್ಯಾಬಲ್ಲಿ ಕಾರ್ ಓಡ್ಸೋಕ್ಕಾಗಲ್ಲ ಅನ್ನೋದು ಬಿಟ್ಟರೆ ಲಿಟ್ರಲಿ ಎಲ್ಲನೂ ಕಂಟ್ರೋಲ್ ಮಾಡ್ಬೋದು. ಕಾರಲ್ಲಿರೋ 75% ಫೀಚರ್ಸ್ ಆ್ಯಂಡ್ ಸೆಕೆಂಡ್ ರೋಲಿರೋ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ನು ಈ ಟ್ಯಾಬಿಂದನೇ ಕಂಟ್ರೋಲ್ ಮಾಡ್ಬೋದು. ಈ ಕಾರಲ್ಲಿ ಸ್ಪೆಷಲ್ ಫೀಚರ್ ಅಂದರೆ TV ಇರೋದು. ಅದನ್ನು ಟ್ಯಾಬಿಂದನೇ ಓಪನ್ ಮಾಡ್ಬೋದು. ಆಡಿಯೋಲ್ಲಿರೋ ಆನ್ ಆ್ಯಂಡ್ ಆಫ್ ಆಪ್ಷನ್ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು TV ಓಪನ್ ಆಗುತ್ತೆ. ಆ್ಯಂಡ್ ಇದರಲ್ಲೇ AM, FM, USB ಮೋಡು, ಬ್ಲೂಟೂತ್ ಆಡಿಯೋ, HDMI ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ಕಂಫರ್ಟ್ ತಕ್ಕಾಗೆ ಯಾವ ಆ್ಯಂಗಲಲ್ಲಿ TV ಸ್ಕ್ರೀನ್ ಮೇಲೆ ಕ್ಲಿಯರ್ ಕಮ್ಮಿ ಇರುತ್ತೆ ಆ ಆ್ಯಂಗಲ್ಗೆ ಸೆಟ್ ಮಾಡ್ಕೋಬೋದು. ಆ್ಯಂಡ್ TV ಸೆಟ್ಟಿಂಗ್ಸಲ್ಲೇ ಆಡಿಯೋಯಿಂದ ವೀಡಿಯೋವರೆಗೂ ಕಸ್ಟಮೈಸೇಷನ್ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಪ್ರಾಪರಾಗಿ ಹೇಗೆ ಕಸ್ಟಮೈಸ್ ಮಾಡೋದು ಅಂತ ತಿಳ್ಕೊಳಕ್ಕೆ ಮಿನಿಮಮ್ ಅಂದರೂ ಹಾಫ್ ಡೇ ಆದರೂ ಕಾರಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು, ಆವಾಗ ಗೊತ್ತಾಗತ್ತೆ. ಒಟ್ನಲ್ಲಿ ಸಿನಿಮಾಯಿಂದ ಹಿಡಿದು ಆಫೀಸ್ ಪ್ರೆಸೆಂಟೇಷನ್ನು, ಮೀಟಿಂಗು ಎಲ್ಲನೂ ಇದರಲ್ಲೇ ಮಾಡೋವಷ್ಟು ಫೆಸಿಲಿಟಿ ಇದೆ. ಆ್ಯಂಡ್ ಈ ಟ್ಯಾಬ್ ವೈರ್ಲೆಸ್ಲಿ ಚಾರ್ಜ್ ಕೂಡ ಆಗುತ್ತೆ ಒಂದು ಸಲ ಇದು ಸ್ಲಾಟ್ ಆದಮೇಲೆ. ಆ್ಯಂಡ್ ಪಿನ್ಸ್ ಕೂಡ ನೋಡ್ತಿರ್ಬೋದು ನೀವು. ಅಪಾರ್ಟ್ ಫ್ರಮ್ TV, ಟ್ಯಾಬಲ್ಲಿ ಬೇರೆ ಬೇರೆ ಕಂಟ್ರೋಲ್ಸ್ ಕೂಡ ಇದೆ. ಆಡಿಯೋಲಿ ಫ್ರಂಟ್ ಆ್ಯಂಡ್ ರಿಯರ್ ಡಿಫ್ರೆಂಟ್ ಆಡಿಯೋ ಸೆಲೆಕ್ಷನ್ ಮಾಡ್ಕೋಬೋದು ಆ್ಯಂಡ್ ಯಾವುದು ಬೇಕು ಅನ್ನೋದನ್ನು ಚೂಸ್ ಮಾಡ್ಬೋದು. ಕ್ಲೈಮೇಟ್ಗೆ ಬಂದರೆ ಕ್ಲೈಮೇಟ್ ಕಂಫರ್ಟ್ನೆಸ್ ಮತ್ತು ಅಡ್ಜಸ್ಟ್ಮೆಂಟ್ ಎರಡೂ ಮಾಡ್ಬೋದು. ಅಡ್ಜಸ್ಟ್ಮೆಂಟ್ ಅಂದರೆ ಬ್ಲೋಯರ್ ಸ್ಪೀಡ್ ಸೆಟ್ ಮಾಡ್ಬೋದು ಆ್ಯಂಡ್ ಸೆಕೆಂಡ್ ರೋಗೆ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಸೊ ಇಂಡಿವಿಜುವಲ್ ಸೀಟ್ಗೆ ಇಂಡಿವಿಜುವಲ್ ಟೆಂಪ್ರೇಚರ್ ಸೆಟ್ ಮಾಡ್ಬೋದು. ಆ್ಯಂಡ್ ಟೆಂಪ್ರೇಚರ್ ಸೆಟ್ ಮಾಡಿದ್ಮೇಲೆ ಆಟೋ ಆಕ್ಟಿವೇಟ್ ಮಾಡಿದ್ರೆ ಥ್ರೂ ಔಟ್ ದ ಜರ್ನಿ ಸೇಮ್ ಟೆಂಪ್ರೇಚರ್ ಮೇಂಟೈನ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟು ಬ್ಲೋಯರ್ ಎಲ್ಲಿಗೆ ಬೇಕು ಅನ್ನೋದನ್ನು ಸೆಟ್ ಮಾಡ್ಬೋದು. ಕಂಫರ್ಟಲ್ಲಿ ಲೆಫ್ಟ್ ಸೀಟು ರೈಟ್ ಸೀಟ್ ಎರಡಕ್ಕೂ ಸೀಟ್ ವೆಂಟಿಲೇಷನ್ ಮತ್ತು ಹೀಟಿಂಗ್ ಕೊಟ್ಟಿದ್ದಾರೆ. ಯಾವ್ದು ಬೇಕೋ ಅದನ್ನ ಆಕ್ಟಿವೇಟ್ ಮಾಡ್ಬೋದು. ಆ್ಯಂಡ್ ವೆಂಟಿಲೇಷನ್ನು ಹೀಟಿಂಗ್ ಡಿಫ್ರೆಂಟ್ ಲೆವೆಲ್ ಸೆಟ್ ಮಾಡಿ ಆಟೋ ಫಂಕ್ಷನ್ ಹಾಕಿದ್ರೆ ನೆಕ್ಸ್ಟ್ ಟೈಮ್ ವೆಂಟಿಲೇಷನ್ ಅಥವಾ ಹೀಟಿಂಗ್ ಆನ್ ಮಾಡಿದಾಗ ಯಾವ್ದನ್ನ ಯಾವ ಲೆವೆಲಿಗೆ ಸೆಟ್ ಮಾಡಿರ್ತೀರೋ ಸೇಮ್ ಲೆವೆಲ್ಗೆ ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ. ಆ್ಯಂಡ್ ಸೀಟಲ್ಲೂ ವೆಂಟಿಲೇಷನ್ ಆನ್ ಮಾಡ್ಬೋದು ಆ್ಯಂಡ್ ರಿಮೋಟಲ್ಲಿ ಸೆಟ್ ಆಗೋದು ಸೀಟಲ್ಲೂ ಸೇಮ್ ತೋರಿಸುತ್ತೆ. ಸೊ ಸಿಂಕ್ರನೈಸೇಷನ್ ವೈಸ್ ಪ್ರಾಪರಾಗಿ ಮಾಡ್ಯಾರೆ. ಲೈಟಲ್ಲಿ ಈಚ್ ರೋಲಿ ಈಚ್ ಪರ್ಸನ್ಗೂ ಇಲ್ಯುಮಿನೇಷನ್ ಲೈಟ್ ಕೊಟ್ಟಿದ್ದಾರೆ ಆ್ಯಂಡ್ ಬ್ರೈಟ್ನೆಸ್ ಕೂಡ ಸೆಟ್ ಮಾಡ್ಬೋದು. ಸೊ ಟೋಟಲಿ ಸೆಕೆಂಡ್ ರೋ ಮತ್ತು ಥರ್ಡ್ ರೋಗೆ ಸೇರಿ 4 ಇಂಡಿವಿಜುವಲ್ ಕಂಟ್ರೋಲಬಲ್ ಲೈಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ರೀಡಿಂಗ್ ಲ್ಯಾಂಪ್ಸ್ ಕೂಡ ಸೆಕೆಂಡ್ ರೋಗೆ ಇಂಡಿವಿಜುವಲ್ ಆಗಿ 2 ಕೊಟ್ಟಿದ್ದಾರೆ. ಆ್ಯಂಡ್ ಆನ್ ಆ್ಯಂಡ್ ಆಫು ಬ್ರೈಟ್ನೆಸ್ ಇಂಡಿವಿಜುವಲಿ ಅದ್ರದ್ದು ಸೆಟ್ ಮಾಡ್ಬೋದು. ಆ್ಯಂಡ್ ಇಲ್ಯುಮಿನೇಷನ್ಸಲ್ಲಿ ambient ಲೈಟ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಬ್ರೈಟ್ನೆಸ್ ಕೂಡ ಸೆಟ್ ಮಾಡ್ಬೋದು. ಇದರಲ್ಲಿ ನಿಮಗೆ ಬೇಕಾದ ಕಲರ್ಸ್ ಕೂಡ ಚೂಸ್ ಮಾಡ್ಬೋದು. ಶೇಡ್ಸ್ ಆಪ್ಷನಲ್ಲಿ ಸನ್ರೂಫ್ ಸನ್ಶೇಡ್ ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ಬೋದು. ಬಟ್ ಗ್ಲಾಸ್ ಓಪನ್ ಆಗಲ್ಲ, ಅದೊಂದು ಬೇಜಾರಿನ ವಿಷಯ. ಸೊ ಇಟ್ಸ್ ಅ ಕೈಂಡ್ ಆಫ್ ಮೂನ್ ರೂಫ್ ಅಂತ ಅನ್ಬೋದು. ಬಟ್ ಸ್ಪೆಷಾಲಿಟಿ ಅಂತಂದರೆ ಇಟ್ಸ್ ನಾಟ್ ಜಸ್ಟ್ ಒಂದು ಸನ್ ರೂಫ್ ಗೈಸ್, 2 ಬರುತ್ತೆ. ಇದ್ರದ್ದು ಸನ್ಶೇಡ್ ಓಪನ್ ಆ್ಯಂಡ್ ಕ್ಲೋಸ್ ಮಾಡ್ಬೋದು ಅಷ್ಟೇ, ಗ್ಲಾಸ್ ಓಪನ್ ಆಗಲ್ಲ. ಸೊ ಸೆಕೆಂಡ್ ರೋಗೆ ಇಂಡಿವಿಜುವಲ್ ಪ್ಯಾಸೆಂಜರ್ಗೆ ಇಂಡಿವಿಜುವಲ್ ಸನ್ ರೂಫ್ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಸೆಕೆಂಡ್ ರೋ ಥರ್ಡ್ ರೋ ಕೊಟ್ಟಿರೋ ಸನ್ಶೇಡ್ ಕೂಡ ಇಲ್ಲಿಂದನೇ ಓಪನ್ ಆ್ಯಂಡ್ ಕ್ಲೋಸ್ ಕೂಡ ಮಾಡ್ಬೋದು. ಇಷ್ಟೆಲ್ಲ ತೋರಿಸಿದ್ದು ಒನ್ ಟೈಪ್ ಆಫ್ ಲಕ್ಸುರಿ, ಆದರೆ ನೆಕ್ಸ್ಟ್ ಲೆವೆಲ್ ಲಕ್ಸುರಿ ಇರೋದು ಸೀಟ್ಸಲ್ಲಿ. ಈ ಕಾರ್ ಎಷ್ಟು ಇಂಟೆಲಿಜೆಂಟ್ ಅಂದರೆ ಲೆಫ್ಟ್ ಸೈಡ್ ಸೀಟ್ ಅಡ್ಜಸ್ಟ್ಮೆಂಟ್ ಕೊಟ್ಟರೆ ತೊಗೊಳಲ್ಲ, ಬಿಕಾಸ್ ಆ ಸೀಟಲ್ಲಿ ಯಾರೂ ಇಲ್ಲ ಅನ್ನೋದು ಅದಕ್ಕೆ ಗೊತ್ತಾಗುತ್ತೆ. ಸೀಟ್ ಅಡ್ಜಸ್ಟ್ಮೆಂಟ್ ವೈಸ್ ಮಲ್ಟಿಪಲ್ ವೇಸ್ ಇದೆ. ಕಾಫ್ ಸಪೋರ್ಟು, ಫ್ರಂಟ್ ಟು ಬ್ಯಾಕ್ ಮೂವ್ಮೆಂಟು, ಇನ್ಕ್ಲಿನೇಷನು, ಜೊತೆಗೆ ಸೀಟ್ನ ತೊಟ್ಲು ಥರನೂ ಮಾಡ್ಕೋಬೋದು. ಆ್ಯಂಡ್ ಸೀಟ್ ಸೆಟ್ ಆದಮೇಲೆ ಮೆಮೊರಿಲಿ ಸೇವ್ ಮಾಡ್ಬೋದು. 2 ಡಿಫ್ರೆಂಟ್ ಸೀಟ್ ಸೆಟ್ಟಿಂಗ್ಸ್ನ ಸೇವ್ ಮಾಡ್ಬೋದು. ಆ್ಯಂಡ್ ಸೀಟ್ ಕಂಫರ್ಟಲ್ಲಿ ಸೀಟ್ ವೆಂಟಿಲೇಷನ್ ಹೀಟಿಂಗ್ ಆಕ್ಟಿವೇಟ್ ಮಾಡ್ಬೋದು. ಆ್ಯಂಡ್ ರಿಲ್ಯಾಕ್ಸೇಷನ್ ಸೀಟಲ್ಲಿ ಮಸಾಜಿಂಗ್ ಕೂಡ ಬರುತ್ತೆ. ಲೈಕ್ ಸ್ವಲ್ಪ ಜೋರಾಗಿ ಮಸಾಜ್ ಬೇಕಾ ಅಥವಾ ಲೈಟಾಗಿ ಮಸಾಜ್ ಬೇಕಾ ಅನ್ನೋದು ನಿಮ್ಮ ಮೈಕೈ ನೋವು ಎಷ್ಟಿದೆ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡ್ಬೋದು. ಇದಿಷ್ಟು ಕಂಟ್ರೋಲ್ಸು ಈ ಟ್ಯಾಬಲ್ಲಿ ಇರೋವಂಥದ್ದು. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಈ ಟ್ಯಾಬಿಂದ ಕಾರ್ ಓಡ್ಸೋಕ್ಕಾಗಲ್ಲ ಅನ್ನೋದು ಬಿಟ್ಟು ಮ್ಯಾಕ್ಸಿಮಮ್ ಎಲ್ಲ ಫೀಚರ್ಸ್ನು ಇದರಲ್ಲೇ ಕಂಟ್ರೋಲ್ ಮಾಡ್ಬೋದು ಅಂತ. ಬಟ್ ನೀವು ವರ್ಕ್ ಮಾಡಬೇಕು ಅಥವಾ ತಿನ್ನಬೇಕು ಅಂದರೆ ಟ್ರೇ ಕೂಡ ಪ್ರೊವೈಡ್ ಮಾಡಿದ್ದಾರೆ.
ತಿಂದ ಮೇಲೆ ಲೇಡೀಸ್ ಏನಾದರೂ ಮೇಕಪ್ ಮಾಡ್ಕೋಬೇಕು ಅಂತಂದರೆ ಮಿರರ್ ಕೂಡ ಕೊಟ್ಟಿದ್ದಾರೆ. ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ ಕೆಳಗಡೆ. ಆ್ಯಂಡ್ ಸೀಟ್ ಅಡ್ಜಸ್ಟ್ಮೆಂಟು, ವೆಂಟಿಲೇಷನು, ಹೀಟಿಂಗ್ ಇಲ್ಲೂ ಕೂಡ ಸೆಟ್ ಮಾಡ್ಬೋದು. ಆ್ಯಂಡ್ ಇಂಡಿವಿಜುವಲ್ ಕಪ್ ಹೋಲ್ಡರ್ಸ್ ಇದೆ. ಆ್ಯಂಡ್ ಹಿಡ್ಕೊಳ್ಳೋಕ್ಕೆ ಹ್ಯಾಂಡಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಟ್ಯಾಬ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಥವಾ ವರ್ಕ್ ಆಗ್ತಿಲ್ಲ ಅಂದರೆ ನೋ ಪ್ರಾಬ್ಲಮ್, ಇಲ್ಲೂ ಒಂದಿಷ್ಟು ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಕ್ಲೈಮೇಟ್ ರಿಲೇಟೆಡ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಆಟೋ ಫಂಕ್ಷನ್ ಕೂಡ ಆಕ್ಟಿವೇಟ್ ಮಾಡ್ಬೋದು. ಆ್ಯಂಡ್ ಇಂಡಿವಿಜುವಲ್ ಲ್ಯಾಂಪ್ ಆನ್ ಆ್ಯಂಡ್ ಆಫ್, ರೀಡಿಂಗ್ ಲ್ಯಾಂಪ್ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಇಂಡಿವಿಜುವಲ್ ಸನ್ರೂಫ್ ಆ್ಯಂಡ್ ಡೋರ್ ಸನ್ಶೇಡು, ಸೆಕೆಂಡ್ ರೋ ಸನ್ಶೇಡು ಎಲ್ಲನೂ ಓಪನ್ ಆ್ಯಂಡ್ ಕ್ಲೋಸ್ ಇಲ್ಲಿಂದನೇ ಮಾಡ್ಬೋದು. ಆ್ಯಂಡ್ ಏಮೆಂಟ್ ಲೈಟ್ ಆನ್ ಆ್ಯಂಡ್ ಆಫು, ಬ್ರೈಟ್ನೆಸ್ಸು ಯಾವ ಕಲರ್ ಬೇಕು ಅದನ್ನು ಕೂಡ ಇಲ್ಲಿಂದನೇ ಸೆಟ್ ಮಾಡ್ಬೋದು. ಆ್ಯಂಡ್ ಬಾಸ್ ಮೋಡ್ ಕೂಡ ಇದೆ, ಎಕ್ಸ್ಟ್ರಾ ಸ್ಪೇಸ್ ಮಾಡ್ಕೊಳ್ಳೋಕ್ಕೆ. ಕಾರ್ ಒಳಗಿರೋರಿಗೆ ಇಷ್ಟೊಂದೆಲ್ಲ ಲಕ್ಸುರಿ ಫೀಲ್ ಸಿಗುತ್ತೆ. ಬಟ್ ಹೊರಗಡೆಯಿಂದ ಕಾರ್ ನೋಡೋರಿಗೆ ಲಕ್ಸುರಿ ಕಾರ್ ಫೀಲ್ ಜೊತೆಗೆ ಮಿನಿ ಆನೆ ಬರ್ತಿದೆ ಅನ್ನೋ ವೈಬ್ ಕೊಡುತ್ತೆ. ಬಿಕಾಸ್ ಇದ್ರ ಸೈಜ್ ಅಷ್ಟು ದೊಡ್ಡದಾಗಿದೆ. ಡೈಮೆನ್ಷನ್ಸ್ ವೈಸ್ 5.5 ಮೀಟರ್ಸ್ ಲೆಂತ್ ಇದೆ, ವಿಡ್ತು 1.8 ಮೀಟರ್ಸ್ ಇದೆ, ಹೈಟ್ 1.9 ಮೀಟರ್ಸ್ ಇದೆ, ವೀಲ್ ಬೇಸು 3 ಮೀಟರ್ಸ್ ಬರುತ್ತೆ. ಇದ್ರ ಮ್ಯಾಸಿವ್ ಸೈಜ್ ಆ್ಯಂಡ್ ಈ ಕಾರಲ್ಲಿರೋ ಲಕ್ಸುರಿ ಫೀಲಿಂದನೇ ನಮ್ಮ ದೇಶದ ರಾಜಕಾರಣಿಗಳಿಗೆ ಆ್ಯಂಡ್ ಎಷ್ಟೋ ಫಿಲಮ್ ಆ್ಯಕ್ಟರ್ಸ್ಗೆ ಈ ಕಾರ್ ಫೇವ್ರೇಟ್ ಆಗಿರೋದು. ಎಕ್ಸ್ಟೀರಿಯರ್ ಫೀಚರ್ಸ್ ವೈಸ್ ಕಾರ್ ಗ್ರಿಲ್ಗೆ ಹಸುವು ಜಾಸ್ತಿ ಆಗಿ ಹೋಲ್ ಕಾರ್ ಫೇಸ್ని ತಿನ್ಕೊಂಡಿದೆ ಅನ್ನೋ ಫೀಲ್ ಕೊಡುತ್ತೆ. ಅಷ್ಟು ಮ್ಯಾಸಿವ್ ಆಗಿದೆ ಗ್ರಿಲ್ಲು. ಆ್ಯಂಡ್ ಡೆಫಿನೆಟ್ಲಿ ಬೋಲ್ಡ್ ಲುಕ್ ಅಂತೂ ಕೊಟ್ಟೆ ಅದರಲ್ಲಿ ಎರಡು ಮಾತಿಲ್ಲ. ಆ್ಯಂಡ್ ಗ್ರಿಲ್ ಲುಕ್ ಡಾರ್ಕ್ ಕ್ರೋಮಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ 2D ಟೊಯೋಟಾ ಲೋಗೋ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಕೂಡ ಇದೆ. ಆ್ಯಂಡ್ ಅಸಿಸ್ಟೆನ್ಸ್ಗೆ ಫ್ರಂಟಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. 360 ಕ್ಯಾಮ್ರಾ, ಫ್ರಂಟ್ ಅಸಿಸ್ಟೆನ್ಸ್ ಏನೂ ಇಲ್ಲ ಅಂದಿದ್ರೆ ಈ ಕಾರ್ ಪಾರ್ಕ್ ಮಾಡೋ ಡ್ರೈವರ್ ಫೀಲ್ ಹೆಂಗಿರುತ್ತೆ ಅಂದರೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಹೆಡ್ಲ್ಯಾಂಪ್ ಯೂನಿಟಲ್ಲಿ 3 ಲೆನ್ಸ್ ಇರುವಂಥ LED ಹೆಡ್ಲ್ಯಾಂಪ್ ಇದೆ. ಇಂಡಿಕೇಟರ್ಗೆ ಡೈನಾಮಿಕ್ಸ್ ವೈಪ್ ಫಂಕ್ಷನ್ ಕೊಟ್ಟಿದ್ದಾರೆ. ಕೆಳಗಡೆ ಕಾರ್ನರಿಂಗ್ ಲ್ಯಾಂಪ್ಸ್ ಇದೆ. ಆ್ಯಂಡ್ ಇಂಡಿಕೇಟರ್ ಆಫ್ ಆದಾಗ DRL ಆಗಿ ಡಬಲ್ ಆಫ್ ಆಗುತ್ತೆ. ಸೊ ಬೇಸಿಕ್ಲಿ ಡ್ಯುಯಲ್ ಫಂಕ್ಷನಾಲಿಟಿ ಕೊಟ್ಟಿದ್ದಾರೆ. ಹಾಗೆ ಝೂಮ್ ಔಟ್ ಆದರೆ ಸೀರಿಯಸ್ಲಿ ಕಾರ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಒಳ್ಳೆ ರಾಜ ಗಾಂಭೀರ್ಯ ಇದೆ. ಆ್ಯಂಡ್ ಒಳ್ಳೆ ರಾಜನ ಕಳೆ ಕೂಡ ಇದೆ ಕಾರ್ಗೆ. ಸೀರಿಯಸ್ಲಿ ಡಿಸೈನ್ ವೈಸ್, ಕಾರ್ ಸ್ಟ್ಯಾಂಡ್ಸ್ ವೈಸ್ ಫೆಂಟಾಸ್ಟಿಕ್ ಅಂತ ಹೇಳ್ತೀನಿ. ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್, ರೊಮ್ಯಾಂಟಿಕ್. ಆ್ಯಂಡ್ ಕಾರ್ ಸೈಜ್ ತಕ್ಕಾಗೆ 19 ಇಂಚ್ ಡ್ಯುಯಲ್ ಟೋನ್ ಮೆಷಿನ್ ಕಟ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಫ್ರಂಟ್ ಆ್ಯಂಡ್ ರಿಯರ್ ಎರಡಕ್ಕೂ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಮಿರರಲ್ಲೇ ಇಂಡಿಕೇಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಸೈಡ್ ಕ್ಯಾಮ್ರಾ ಮತ್ತು ಪಟ ಲ್ಯಾಂಪ್ ಕೂಡ ಇದೆ. ನೈಟಲ್ಲಿ ವೆಲ್ಫೇರ್ ಅಥವಾ ಲೋಗೋನ ಪ್ರೊಜೆಕ್ಟ್ ಮಾಡಿದೆ. ಆ್ಯಂಡ್ HEV ಸ್ಟ್ಯಾಂಡ್ಸ್ ಫಾರ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ. ಈ ಕಾರಲ್ಲಿ ಸ್ಟ್ರಾಂಗ್ ಹೈಬ್ರಿಡ್ ಇರೋದ್ರಿಂದ HEV ಅನ್ನೋದು ಕೊಟ್ಟಿರೋದು. ಗ್ರೌಂಡ್ ಕ್ಲಿಯರೆನ್ಸ್ 160 mm ಇದೆ. ಸಫಿಷಿಯಂಟ್ ಗ್ರೌಂಡ್ ಕ್ಲಿಯರೆನ್ಸೇ. ಬಟ್ ವೀಲ್ ಬೇಸ್ ಜಾಸ್ತಿ ಇರೋದ್ರಿಂದ ತುಂಬ ದಪ್ಪ ಹಂಪ್ ಹತ್ಸೋಕ್ಕೆ ಸ್ವಲ್ಪ ತಲೆನೋವಾಗತ್ತೆ ಅಷ್ಟೇ. ವೆಲ್ಫೇರ್ ಬ್ಯಾಡ್ಜಿಂಗು, ಬೀಡಿಂಗು, ಡೋರ್ ಹ್ಯಾಂಡಲ್ ಎಲ್ಲ ಕ್ರೋಮಲ್ಲೇ ಇದೆ. ಆ್ಯಂಡ್ ಅಡಾಸ್ ರಿಲೇಟೆಡ್ ಬ್ಲೈಂಡ್ ಸ್ಪಾಟ್ ಅಲರ್ಟ್ಗೆ ಕೊಟ್ಟಿರೋದು ಇದು. ಆ್ಯಂಡ್ ಈ ಕಾರಲ್ಲಿ ಲೆವೆಲ್ 2 ಅಡಾಸ್ ಬರುತ್ತೆ. ಅಡಾಸ್ಗೆ ಬೇಕಾಗಿರೋ ಕ್ಯಾಮ್ರಾ, ರೆಡಾರ್ ಎಲ್ಲದೂ ಕೊಟ್ಟಿದ್ದಾರೆ. ಫ್ರಂಟು ಮತ್ತು ರಿವರ್ಸು ಎಲ್ಲ ಕಡೆನೂ ರೆಡಾರ್ ಕೊಟ್ಟಿದ್ದಾರೆ. ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಇಲ್ಲಿ ಕೊಟ್ಟಿದ್ದಾರೆ. ಸ್ಪೆಷಾಲಿಟಿ ಅಂದರೆ ಬೂಟ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಓಪನ್ ಮಾಡ್ಬೋದು, ಅಥವಾ ಇಲ್ಲಿ ಕೊಟ್ಟಿರೋ ಸ್ಮಾಲ್ ಬಟನ್ ಪ್ರೆಸ್ ಮಾಡಿನೂ ಓಪನ್ ಮಾಡ್ಬೋದು. ಇಟ್ಸ್ ಅ ಎಲೆಕ್ಟ್ರಿಕ್ ಟೇಲ್ಗೇಟ್ ಆ್ಯಕ್ಚುಲಿ. ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಬೂಟ್ ಓಪನ್ ಆಗುತ್ತೆ. ಥರ್ಡ್ ರೋ ಸೀಟ್ ಫುಲ್ಲು ಮುಂದಕ್ಕೆ ಹಾಕಿದ್ರೆ ಮಾತ್ರ ಬೂಟ್ ಸ್ಪೇಸ್ ಸಿಗೋದು, ಇಲ್ಲ ಅಂದರೆ ಲಿಟ್ರಲಿ 0 ಬೂಟ್ ಸ್ಪೇಸ್ ಅನ್ಬೋದು. ಬಟ್ ಈ ಕಾರ್ ತೊಗೊಳ್ಳೋರು ಬೂಟ್ ಸ್ಪೇಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬೂಟ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಥರ್ಡ್ ರೋ ಸ್ಪೇಸಿಂಗ್ ಆ್ಯಕ್ಚುಲಿ ಇಷ್ಟು ಬರುತ್ತೆ. ಬಟ್ ಥರ್ಡ್ ರೋ ಮೂವ್ ಮಾಡಬೇಕು ಅಂತಂದರೆ ಈ ಲೀವರ್ನ ಪುಲ್ ಮಾಡಿ ಸೀಟ್ ಪುಷ್ ಮಾಡಿದ್ರೆ ಮುಂದಕ್ಕೆ ಹೋಗುತ್ತೆ. ಆ್ಯಂಡ್ ಇಲ್ಲಿರೋ ಕಂಟ್ರೋಲ್ಸಿಂದ ಸೆಕೆಂಡ್ ರೋ 2 ಸೀಟ್ಗೂ ಇನ್ಕ್ಲಿನೇಷನ್ ಆ್ಯಂಗಲ್ ಆ್ಯಂಡ್ ಫ್ರಂಟ್ ಟು ಬ್ಯಾಕ್ ಸಹ ಮೂವ್ ಮಾಡ್ಬೋದು. ಆ್ಯಂಡ್ ಸೈಕ್ ಅನ್ಸೋದು ಟೇಲ್ ಗೇಟ್ ಮೇಲೆ ಸ್ಪೀಕರ್ಸ್ ಮತ್ತು ಸಬ್ವೂಫರ್ ಮೌಂಟ್ ಮಾಡಿರೋವಂಥದ್ದು. ಸೊ ದಟ್ ಪಾರ್ಟಿ ಮಾಡೋಕ್ಕೆ ಅಥವಾ ಥರ್ಡ್ ರೋಲ್ ಇರೋವರೆಗೂ ಆಡಿಯೋ ನೀಟಾಗಿ ಕೇಳತ್ತೆ. ಆ್ಯಂಡ್ ಇಲ್ಲಿ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೂಟ್ ಕ್ಲೋಸ್ ಮಾಡೋಕ್ಕೆ ಇಲ್ಲಿ ಬಟನ್ ಇದೆ. ಅದು ಬಿಟ್ಟರೆ ಅಗೇನ್ ಇಲ್ಲಿ ಇನ್ನೊಂದು ಸ್ಮಾಲ್ ಬಟನ್ ಇದೆ. ಅದನ್ನ ಪ್ರೆಸ್ ಮಾಡಿನೂ ಬೂಟ್ ಕ್ಲೋಸ್ ಮಾಡ್ಬೋದು. ಸೀಕ್ವೆನ್ಷಿಯಲ್ ಇಂಡಿಕೇಟರು, LED ಟೈಲ್ ಲ್ಯಾಂಪು, ವೆಲ್ಫೇರ್ ಬ್ಯಾಡ್ಜಿಂಗು, ಟೊಯೋಟಾ ಲೋಗೋ ಎಲ್ಲ ಕೊಟ್ಟಿದ್ದಾರೆ. ವೆಲ್ಫೇರ್ ಬ್ಯಾಡ್ಜಿಂಗ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಬಂಪರ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ಸ್ಬೋದು ನಿಮಗೆ. ಆ್ಯಕ್ಚುಲಿ ವೈಪರ್ ಎಲ್ಲಿ ಇನ್ನೂ ಡೌಟ್ ಬರುತ್ತೆ ನಿಮಗೆ. ಅದು ಸ್ಪಾಯ್ಲರ್ ಬ್ಯಾಕ್ ಸೈಡು ನೀಟಾಗಿ ಹಿಡನ್ ಆಗಿದೆ. 60 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. 19 ಕಿಲೋಮೀಟರ್ ಮೈಲೇಜ್ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೈಡಿಂದ ಕಾರ್ ನೋಡ್ತಿದ್ರೆ ಒಂದೇ ಡೈಲಾಗ್ ನೆನಪಾಗೋದು, ಎಷ್ಟು ಚಂದ ಅಲ್ಲ. ಏನೋ ಮಿಸ್ ಹೊಡಿತಿದೆಯಲ್ಲ, ಏನೋ ಬಿಟ್ಟೆ ಅಷ್ಟಲ್ಲಿ ನೆನಪಾಯಿತು, ಥರ್ಡ್ ರೋನೇ ತೋರಿಸಿಲ್ಲ ಅಂತ. ಥರ್ಡ್ ರೋಗೆ ಈಸಿಯಾಗಿ ಎಂಟರ್ ಆಗ್ಬೋದು. ಈ ಲೀವರ್ನ ಎಳೆದು ಈ ಬಟನ್ ಪ್ರೆಸ್ ಮಾಡಿದ್ರೆ ಸೆಕೆಂಡ್ ರೋ ಸೀಟ್ ಫುಲ್ಲು ಮುಂದಕ್ಕೆ ಹೋಗುತ್ತೆ. ಆಲ್ಮೋಸ್ಟ್ ಕ್ಯಾಪ್ಟನ್ ಸೀಟ್ಸ್ ಥರದ್ದೇ ಥರ್ಡ್ ರೋ ಸೀಟ್ಗೂ ಕೊಟ್ಟಿದ್ದಾರೆ. ಆ್ಯಂಡ್ ಶೂ ಬಿಚ್ಚೋಷ್ಟು ಪೇಷನ್ಸ್ ಇಲ್ಲ ನನಗೆ. ಸೊ ಡೈರೆಕ್ಟಾಗಿ ಧೂಳು ಕೊಡು ಕಂಡಾನೆ ಕಾರ್ ಒಳಗೆ ಹತ್ತೋಣ. ಇನ್ನೇನು ಔಟ್ ಆಗೋದು ಅಂತ ಏನು ಕಷ್ಟ ಇಲ್ಲ. ಬಟ್ 2 ಸೀಟ್ಗೂ ಇಂಡಿವಿಜುವಲ್ ಆಮ್ರೆಸ್ಟ್ ಅಂತೂ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಸ್ಪೇಸಿಂಗ್ ಕೂಡ ಆ್ಯಕ್ಚುಲಿ ಚೆನ್ನಾಗೇ ಇದೆ. ಟೈಪ್ ಸಿ ಪೋರ್ಟ್ ಇದೆ ವಿತ್ ಇಲ್ಯುಮಿನೇಷನ್. ಆ್ಯಂಡ್ ಥರ್ಡ್ ರೋ ಸನ್ಶೇಡ್ ಕೂಡ ಎಲೆಕ್ಟ್ರಿಕಲಿ ಆಪ್ರೇಟ್ ಮಾಡ್ಬೋದು. ಆ್ಯಂಡ್ 1 ಟಚ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಆ್ಯಸ್ ಯೂಶುವಲ್ ಹ್ಯಾಂಡಲು, ಕೋಟುಕು, 3 ಪಾಯಿಂಟ್ ಸೀಟ್ ಬೆಲ್ಟು, ಅಡ್ಜಸ್ಟಬಲ್ ಹೆಡ್ರೆಸ್ಟು, ಸನ್ಗ್ಲಾಸ್ ಇಟ್ಕೊಳ್ಳೋಕೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಲೈಟ್ಸ್ದು ಬ್ರೈಟ್ನೆಸ್ಸು, ಆನ್ ಆ್ಯಂಡ್ ಆಫ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಆವಾಗಲೇ ಹೇಳ್ದಂಗೆ ಡೆಡಿಕೇಟೆಡ್ ವೆಂಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮೈಕ್ ಪ್ಲೇಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ.
ಥರ್ಡ್ ರೋಲ್ ಇರೋರು ಡ್ರೈವರ್ ಜೊತೆ ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಬೋದು ಅಥವಾ ಕಾಲ್ಸ್ ಬಂದಾಗ ಕೂತ್ ಕಡೆನೇ ಆರಾಮಾಗಿ ಮಾತಾಡ್ಬೋದು. ರೂಫ್ ಲೈನಿಂಗ್ ಅಂತೂ ಲಕ್ಸುರಿ ವೈಬ್ ಡೆಫಿನೆಟ್ಲಿ ಕೊಡ್ತಾ ಇದೆ. ಆ್ಯಂಡ್ ಈ ಲೀವರ್ ಥ್ರೂ ಇನ್ಕ್ಲಿನೇಷನ್ ಆ್ಯಂಗಲ್ ಕೂಡ ಸೆಟ್ ಮಾಡ್ಕೋಬೋದು. ಆ್ಯಂಡ್ ಲೀವರ್ ಪ್ಲೇಸ್ಮೆಂಟ್ ಆ್ಯಕ್ಚುಲಿ ಕನ್ವೀನಿಯಂಟ್ ಪ್ಲೇಸಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಬಟನಿಂದ ಸೆಕೆಂಡ್ ರೋ ಸೀಟ್ಸ್ ಕೂಡ ಮೂವ್ ಮಾಡ್ಬೋದು. ಒಟ್ನಲ್ಲಿ ಸೆಕೆಂಡ್ ರೋಲ್ ಇರೋ ಕಂಫರ್ಟು ಲಕ್ಸುರಿ 50% ಅಷ್ಟು ಥರ್ಡ್ ರೋಲು ಕೊಟ್ಟಿದ್ದಾರೆ. ಆ್ಯಂಡ್ ಸೆಕೆಂಡ್ ರೋ ಪವರ್ ವಿಂಡೋಸ್ ಮತ್ತು ಸನ್ಶೇಡ್ ಎಲ್ಲರಿಗೂ ಒನ್ ಟಚ್ ಆಪರೇಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಯುಮಿನೇಷನ್ಸ್ ಕೂಡ ಕೊಟ್ಟಿದ್ದಾರೆ. ಪ್ರಾಪರ್ ಲೆದರ್ ಫಿನಿಶಿಂಗು ಪ್ರೀಮಿಯಂ ವೈಬ್ ಡೆಫಿನೆಟ್ಲಿ ಕೊಡ್ತಾರೆ ಡೋರ್ ಪೆಡಲ್ ಕೊಟ್ಟಿರೋವಂಥದ್ದು. ವಯಸ್ಸಾದವರಿಗೆ ಹತ್ತಕ್ಕೆ ಇಳಿಯೋಕ್ಕೆ ಈಸಿ ಆಗಲಿ ಅಂತ ಹ್ಯಾಂಡಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಕೆಳಗಡೆ AC ವೆಂಟ್ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ HDMI ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಕ್ಲೀನ್ ಲುಕ್ ಬರೋಕ್ಕೆ ಕ್ಲೋಸ್ ಕೂಡ ಮಾಡ್ಬೋದು ಅದನ್ನ. ಕೆಳಗಡೆ ಇಂಡಿವಿಜುವಲ್ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಆ್ಯಂಡ್ ಡ್ರೈವರ್ ಸೈಡ್ ಮತ್ತು ಕೋ ಡ್ರೈವರ್ ಸೀಟ್ ಕೆಳಗೆ ಎರಡು ಕಡೆನೂ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಲಕ್ಸುರಿ ಕಂಫರ್ಟು ಫೀಚರ್ಸ್ ಇರೋದಕ್ಕೆ ನಮ್ಮ ದೇಶದಲ್ಲಿ ಎಷ್ಟೋ ಫೇಮಸ್ ಪರ್ಸ್ನಾಲಿಟೀಸ್ ಈ ಕಾರ್ನ ಪ್ರಿಫರ್ ಮಾಡೋದು. ಬಟ್ ಕಾರ್ ಡ್ರೈವ್ ಮಾಡೋರಿಗೆ ಎಷ್ಟು ಕಂಫರ್ಟ್ ಇದೆ, ಏನೆಲ್ಲ ಇದೆ ಅಂತ ಅದನ್ನ ಕ್ವಿಕ್ಕಾಗಿ ಹೋಗಿ ಚೆಕ್ ಮಾಡೋಣ ಬನ್ನಿ. ಡ್ರೈವರ್ ಸೈಡ್ ಡೋರ್ ಓಪನ್ ಮಾಡಿದ್ರೆ ಕಂಪ್ಲೀಟ್ ಲೆದರ್ ಫಿನಿಶ್ ವೆಲ್ಕಮ್ ಮಾಡುತ್ತೆ. ಆ್ಯಂಡ್ ಡ್ರೈವರ್ ಸೀಟ್ಗೆ ಮೆಮೊರಿ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸೆಕೆಂಡ್ ರೋ ಎರಡು ಸೈಡ್ ಡೋರ್ನು ಇಲ್ಲಿಂದನೇ ಓಪನ್ ಆ್ಯಂಡ್ ಕ್ಲೋಸ್ ಕೂಡ ಮಾಡ್ಬೋದು. ಆ್ಯಂಡ್ ಪವರ್ ವಿಂಡೋ ಬಟನ್ ಎಷ್ಟು ಸ್ಮೂತಾಗಿ ಆಪ್ರೇಟ್ ಆಗುತ್ತೆ. ಆ್ಯಂಡ್ ವಿಂಡೋಸ್ ಕೂಡ ಸೌಂಡ್ ಇಲ್ದಲೆ ಎಷ್ಟು ಫಾಸ್ಟ್ ಆ್ಯಂಡ್ ಸ್ಮೂತಾಗಿ ಕ್ಲೋಸ್ ಆಗುತ್ತೆ ಅಂದರೆ ಯಪ್ಪ ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ಕೊಳ್ಳಿ. ಆ್ಯಂಡ್ ನೈಟ್ ಟೈಮಲ್ಲಿ ಸೇಫ್ಟಿಗೆ ಅಂತ ಪಡಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಡ್ರೈವರ್ ಸೀಟ್ನು ಮಲ್ಟಿಪಲ್ ವೇಲಿ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಬೋದು. ಆ್ಯಂಡ್ ಆಟೋ ಹೆಡ್ಲ್ಯಾಂಪ್ಸ್ ಬಟನ್ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಡ್ರೈವರ್ ಸೀಟ್ ಕೆಳಗಡೆ ಬ್ಯಾಟ್ರಿ ಪ್ಲೇಸ್ಮೆಂಟ್ ಇರೋದ್ರಿಂದ ಬ್ಯಾಟ್ರಿ ಕೂಲಿಂಗಿಗೆ ಓಪನಿಂಗ್ ಸಹ ಕೊಟ್ಟಿದ್ದಾರೆ. ಕೋ ಡ್ರೈವರ್ ಸೈಡ್ ಕೂಡ ಸೇಮ್ ಓಪನಿಂಗ್ ಬರುತ್ತೆ. ಒಳಗೆ ಬಂದಮೇಲೆ ಕ್ಯಾಬಿನ್ ಸಿಕ್ಕಾಪಟ್ಟೆ ಹ್ಯೂಜ್ ಅನ್ಸುತ್ತೆ. ಆ್ಯಂಡ್ ಲೆದರ್ ಫಿನಿಶಿಂಗು ಕ್ಯಾಬಿನ್ ಫಿಟ್ ಆ್ಯಂಡ್ ಫಿನಿಶು ಡೆಫಿನೆಟ್ಲಿ ಪ್ರೀಮಿಯಂ ವೈಬ್ ಕೊಡುತ್ತೆ. ಸ್ಟೇರಿಂಗ್ನ ಲೆದರ್ ಮತ್ತು ವುಡನ್ ಫಿನಿಶಲ್ಲಿ ಮಾಡಿದ್ದಾರೆ. ಆ್ಯಂಡ್ 12.3 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡೋಕ್ಕೆ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಪರೇಟ್ ಮಾಡೋಕ್ಕೆ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ ಅನಿಸ್ತು. ಎಡಾಸ್ ರಿಲೇಟೆಡ್ ಫಂಕ್ಷನ್ ವೆಹಿಕಲ್ ಡಿಸ್ಟೆನ್ಸ್ ಕೂಡ ಸೆಟ್ ಮಾಡ್ಬೋದು. ಆ್ಯಂಡ್ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಬೋದು. ಆ್ಯಂಡ್ 3 ಡಿಫ್ರೆಂಟ್ ಲೇಔಟ್ ಬರುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ. ಆ್ಯಂಡ್ ಈಚ್ ಲೇಔಟಲ್ಲೂ ಡಿಫ್ರೆಂಟ್ ಇನ್ಫಾರ್ಮೇಷನ್ ತೋರಿಸುತ್ತೆ. ಇಲ್ಲಿ ಹೈಬ್ರಿಡ್ ಸಿಸ್ಟಮ್ ಹೇಗೆ ವರ್ಕ್ ಆಗ್ತಿದೆ ಅನ್ನೋದು ನೋಡ್ಬೋದು. ಇವಾಗ ಇಂಜಿನ್ನು ಕಾರ್ನ ಪವರ್ ಅಪ್ ಮಾಡ್ತಾ ಇದೆ. ಆ್ಯಂಡ್ ಬ್ಯಾಟ್ರಿನೂ ಚಾರ್ಜ್ ಮಾಡ್ತಾ ಇದೆ. ಹೈಬ್ರಿಡ್ ಸಿಸ್ಟಮ್ ಬಗ್ಗೆ ಲಾಸ್ಟಲ್ಲಿ ಮಾತಾಡ್ತೀನಿ. ಆ್ಯಂಡ್ ಕಾರ್ ಸ್ಟಾರ್ಟ್ ಆಗೋದು EV ಮಾಡಲೇ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸ್ಟಾರ್ಟ್ ಆಗಿದ್ದ ಇಂಡಿಕೇಶನ್ ರೆಡಿ ಅನ್ನೋದನ್ನ ತೋರ್ಸತ್ತೆ ಇಲ್ಲಿ. ಪ್ಯಾಡಲ್ ಶಿಫ್ಟರ್ಸ್ ಕೂಡ ಇದೆ. ಆ್ಯಂಡ್ ಆಟೋ ಹೆಡ್ಲ್ಯಾಂಪ್ಸ್ ಕೂಡ ಇದೆ. ಆ್ಯಂಡ್ ಡ್ರಿಂಕ್ಸ್ ಕೂಲ್ ಮಾಡೋಕ್ಕೆ ಡೆಡಿಕೇಟೆಡ್ ಕಪ್ ಹೋಲ್ಡರ್ಸ್ ಇದೆ. ಆ್ಯಂಡ್ ಅದನ್ನ ಪ್ರಾಪರ್ ಆಗಿ ಡ್ಯಾಶ್ ಬೋರ್ಡ್ ಡಿಸೈನ್ ಎಲಿಮೆಂಟ್ ಎಲ್ಲ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಗ್ಲೋ ಬಾಕ್ಸ್ ಡೀಸೆಂಟ್ ಸೈಜ್ ಇದೆ. ಆ್ಯಂಡ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. 14 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಅಷ್ಟಾಗಿ ಬ್ರೌಸ್ ಮಾಡೋಕ್ಕೆ ತುಂಬ ಇನ್ಫಾರ್ಮೇಷನ್ಸ್ ಏನು ಕೊಟ್ಟಿಲ್ಲ. ಎಡಾಸ್ ರಿಲೇಟೆಡ್ ಇದರಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಎಡಾಸ್ ಸೆನ್ಸಿಟಿವ್ ಇರಬೇಕಾ ಅಥವಾ ಅಗ್ರೆಸಿವ್ ಆಗಿ ವರ್ಕ್ ಆಗಬೇಕಾ ಅನ್ನೋದನ್ನು ಇದರಲ್ಲೇ ಕಸ್ಟಮೈಸ್ ಮಾಡ್ಕೋಬೋದು. ಆ್ಯಂಡ್ ಹೈಬ್ರಿಡ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಇದರಲ್ಲೇ ನೋಡ್ಬೋದು. ಆ್ಯಂಡ್ ಟ್ರಿಪ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ಲಿ ಹೆಡ್ಸ್ ಅಪ್ ಡಿಸ್ಪ್ಲೇ ಡೇಟಾ ಏನೆಲ್ಲ ನೋಡಬೇಕು ಅನ್ನೋದನ್ನು ಇಲ್ಲಿಂದನೇ ಕಸ್ಟಮೈಸ್ ಮಾಡ್ಕೋಬೋದು. ಆ್ಯಂಡ್ HUD ಆ್ಯಂಗಲು ಬ್ರೈಟ್ನೆಸ್ಸು ಎಲ್ಲನೂ ಇಲ್ಲಿಂದನೇ ಸೆಟ್ ಮಾಡ್ಬೋದು ಅಥವಾ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇಂದನೂ ಸೆಟ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ರೋಲ್ ಇರೋ ಏಮೆಂಟ್ ಲೈಟ್ ಕಲರ್ ಕೂಡ ಇಲ್ಲಿಂದನೂ ಸೆಟ್ ಮಾಡ್ಬೋದು. ಆ್ಯಂಡ್ ಡೋರ್ಸ್ ಕಂಟ್ರೋಲು, ಎಂಟ್ರಿ ಎಕ್ಸಿಟ್ ಕಂಟ್ರೋಲು ಮತ್ತು ಕ್ಲೈಮೇಟ್ ಕಂಟ್ರೋಲು ಇಲ್ಲಿಂದನೂ ಸೆಟ್ ಮಾಡ್ಬೋದು. ಕೋ ಡ್ರೈವರ್ ಸೀಟ್ ಹೀಟಿಂಗ್ ಮತ್ತು ವೆಂಟಿಲೇಷನ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಕೆ ಇಲ್ಲಿ ಕೊಟ್ಟಿದ್ದಾರೆ. ಡ್ರೈವರ್ ಸೀಟ್ ವೆಂಟಿಲೇಷನ್ ಮತ್ತು ಹೀಟಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೇರಿಂಗ್ ಹೀಟಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ಆಟೋ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಯಾವ ಲೆವೆಲ್ ಬೇಕೋ ಅದನ್ನ ಸೆಟ್ ಮಾಡಿ ಆಟೋಗೆ ಹಾಕ್ಬೋದು ನೀವು. ಆ್ಯಂಡ್ ಫ್ರಂಟಲ್ಲೂ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ಬೇಸಿಕ್ಲಿ ಕಾರಲ್ಲಿ 4 ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. 360 ವ್ಯೂ ಸಹ ಕೊಟ್ಟಿದ್ದಾರೆ. ಬಟ್ ಫುಲ್ ಸ್ಕ್ರೀನಲ್ಲಿ 360 ಡಿಸ್ಪ್ಲೇ ಆಗಲ್ಲ. ಅದೊಂದು ಬೇಜಾರಿನ ವಿಷಯ. ಬಟ್ ಸುತ್ತ ಏನಿದೆ ಅನ್ನೋದಂತೂ ಎಕ್ಸಾಕ್ಟಾಗಿ ಕಾಣುತ್ತೆ. ಇಷ್ಟು ದೊಡ್ಡ ಗಾಡಿ ಪಾರ್ಕ್ ಮಾಡೋಕ್ಕೆ 360 ಕ್ಯಾಮ್ರಾ ಕೊಟ್ಟಿಲ್ಲ ಅಂದಿದ್ರೆ ಕಾರ್ ಪಾರ್ಕ್ ಮಾಡೋ ಡ್ರೈವರ್ ಕತೆ. ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇದೆ. ಆ್ಯಂಡ್ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಕನ್ಸೋಲ್ ಕೂಡ ಕ್ಲೋಸ್ ಮಾಡ್ಬೋದು ಕ್ಲೀನ್ ಲುಕ್ಕಿಗೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇದೆ. ಆ್ಯಂಡ್ ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಇದೆ. ಆ್ಯಂಡ್ ಈ ಕಾರಲ್ಲಿ 2 ಡ್ರೈವ್ ಮೋಡ್ ಇದೆ, ಈಕೋ ಮತ್ತು ನಾರ್ಮಲು. ಆ್ಯಂಡ್ ಡ್ರೈವ್ ಮೋಡ್ ತಕ್ಕಾಗೆ ಆ್ಯನಿಮೇಷನ್ ಕೂಡ ನೋಡ್ಬೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ. EV ಮೋಡ್ ಯಾವಾಗಲೂ ಅನ್ಅವೈಲಬಲ್ ಅಂತಲೇ ತೋರ್ಸತ್ತೆ ಅದನ್ನ ಎಂಗೇಜ್ ಮಾಡೋಕ್ಕೆ ಹೋದರೆ. ಯಾಕೆ ಅಂತ ಟೊಯೋಟಾ ಅನ್ನೋರಿಗೆ ಗೊತ್ತು. ಡ್ರೈವರ್ ಆಮ್ರೆಸ್ಟಲ್ಲಿ Type-C ಪೋರ್ಟು, HDMI ಪೋರ್ಟು ಮತ್ತು 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ಕೂಡ ಸಕ್ಕತ್ತಾಗಿದೆ. ಬಟ್ ಸ್ಪೆಷಾಲಿಟಿ ಅಂತಂದರೆ ಇದನ್ನ ಕೋ ಡ್ರೈವರ್ ಸೈಡಿಂದನೂ ಓಪನ್ ಮಾಡ್ಬೋದು. ಆಟೋ ಡಿಮಿಂಗ್ IRVM ಇದೆ. ಸನ್ಗ್ಲಾಸ್ ಹೋಲ್ಡರು, ಸನ್ಶೇಡು, ಡೋರ್ ಓಪನ್ ಆ್ಯಂಡ್ ಕ್ಲೋಸು, ರೂಫ್ ಸನ್ಶೇಡ್ ಓಪನ್ ಆ್ಯಂಡ್ ಕ್ಲೋಸು, SOS ಬಟನು, ಇಷ್ಟು ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಸೀರಿಯಸ್ಲಿ ಸೈಕ್ ಅನ್ಸೋದು ಡ್ಯಾಶ್ ಬೋರ್ಡ್ ಲೆಂತ್ ನೋಡಿ. ಲಿಟ್ರಲಿ 2.25 ಕಿಲೋಮೀಟರ್ ಇದೆ ಗುರು, ಅಷ್ಟು ಲಾಂಗ್ ಇದೆ ಡ್ಯಾಶ್ ಬೋರ್ಡು. ಟ್ವೀಟರು ಮತ್ತು ಸ್ಪೀಕರ್ ಪ್ಲೇಸ್ಮೆಂಟ್ಸ್ ಎಲ್ಲ ಆಗಿದೆ. ಬಟ್ ಸೆಂಟ್ರಲ್ ಸ್ಪೀಕರ್ಸ್ ಒಂದು ಬರುತ್ತೆ ಅಂತ ಅನ್ಕೋತೀನಿ. ಆಡಿಯೋ ಸಿಸ್ಟಮು ಕಾಸಿಗೆ ತಕ್ಕಾಗಿ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಇದ್ದೇ ಇರುತ್ತೆ. ಅದ್ರ ಬಗ್ಗೆ 2 ಮಾತಿಲ್ಲ. ಕಾರಲ್ಲಿ ವೆಲ್ಕಮ್ ಆ್ಯಂಡ್ ಎಕ್ಸಿಟ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಕಾರ್ ಆಫ್ ಆದಮೇಲೆ ಸೀಟ್ ಹಿಂದಕ್ಕೆ ಹೋಗುತ್ತೆ. ಆ್ಯಂಡ್ ಸ್ಟೇರಿಂಗ್ ಕೂಡ ಹಿಂದಕ್ಕೆ ಹೋಗುತ್ತೆ. ಸೊ ದಟ್ ಇಳಿಯೋಕ್ಕೆ ಈಸಿ ಆಗಲಿ ಅಂತ. ಆ್ಯಂಡ್ ಕಾರ್ ಒಳಗೆ ಬಂದು ಕಾರ್ ಆನ್ ಆದಮೇಲೆ
ಎರಡೂ ಕೂಡ ಮುಂಚೆ ಥರ ಆಗುತ್ತೆ. ಇಂಜಿನ್ ವೈಸ್ 2.5 ಲೀಟರ್ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದಾರೆ ವಿತ್ ಎಲೆಕ್ಟ್ರಿಕ್ ಮೋಟರ್. ಸೊ ದಟ್ ಕಂಬೈನ್ ಆಗಿ 190 PS ಪವರ್ ಮತ್ತು 240 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. 0 to 100 ಅಂಡರ್ 10 ಸೆಕೆಂಡ್ಸ್ ಮಾಡೋದು ಗುರು. ದಟ್ಸ್ ದ 2.5 ಲೀಟರ್ ಹೈಬ್ರಿಡ್ ಸಿಸ್ಟಮ್. 0 to 40 ಕಿಲೋಮೀಟರ್ ಸ್ಪೀಡು ಕಂಪ್ಲೀಟ್ ಎಲೆಕ್ಟ್ರಿಕಲ್ಲೇ ಕಾರ್ ರನ್ ಆಗುತ್ತೆ. 40 to 80 ಸ್ಪೀಡು ಕಾರ್ ಇಂಜಿನಲ್ಲಿ ರನ್ ಆಗುತ್ತೆ. 80+ ಕ್ರೂಸ್ ಮಾಡುವಾಗ ಬ್ಯಾಟ್ರಿ ಮತ್ತು ಇಂಜಿನ್ ಎರಡು ಸೇರಿ ಕಾರ್ನ ರನ್ ಮಾಡುತ್ತೆ. ಬ್ಯಾಟ್ರಿ ಖಾಲಿ ಆದರೆ ಇಂಜಿನ್ ಮತ್ತು ರೀಜನರೇಟಿವ್ ಬ್ರೇಕಿಂಗ್ ಎರಡರಿಂದನೂ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಆ್ಯಂಡ್ ಡ್ಯಾಶ್ ಬೋರ್ಡ್ ಯಾಕಷ್ಟು ಉದ್ದ ಅಂದರೆ ಡ್ಯಾಶ್ ಬೋರ್ಡ್ ಕೆಳಗೇನೆ ಇಂಜಿನ್ ಇರೋದು ಗುರು, ಕಾಣ್ತಿರ್ಬೋದು ನಿಮ್ಗೆ ಆ್ಯಕ್ಚುಲಿ. ಹಾಗಾಗಿನೇ ಬಾನೆಟ್ ಕೂಡ ಎಷ್ಟು ಸಣ್ಣ ಇರೋದು. ಆ್ಯಂಡ್ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಕ್ಯಾಬಿನ್ ಒಳಗೆ ಇಂಜಿನ್ ವಾಯ್ಸ್ ಕಮ್ಮಿ ಕೇಳಿಸ್ತಿನ ಕಾರಣಕ್ಕೆ. ವೆಲ್ಫೇರ್ ಒಂಥರ ಆಲ್ರೌಂಡ್ ಪ್ಯಾಕೇಜ್ ಅನ್ಬೋದು ಗೈಸ್. ಕಾರ್ ಬಾಡಿ ಸೈಜಿಂದ ಬಾಡಿ ರೋಲ್ ಒಂದು ಫೀಲ್ ಆಗುತ್ತೆ ಅನ್ನೋದು ಬಿಟ್ಟರೆ ವೆಲ್ಫೇರ್ ಇಸ್ ಎ ಕಂಪ್ಲೀಟ್ ಆಲ್ರೌಂಡ್ ಪ್ಯಾಕೇಜ್ ಅನ್ಬೋದು. ಕೊಡೋ 1.5 ಕೋಟಿ ಅಮೌಂಟ್ಗೆ ಟೋಟಲಿ ಪೈಸಾ ವಸೂಲ್ ಅನ್ಬೋದು. ಬಿಕಾಸ್ ಇಟ್ಸ್ ಅ ಫೀಚರ್ ಲೋಡೆಡ್ ಕಾರ್ ಆ್ಯಂಡ್ ಲೆಸ್ ಏರೋಡೈನಮಿಕ್ ಆಗಿದ್ರು, ಬಾಕ್ಸಿ ಶೇಪ್ ಕಾರ್ ಆಗಿದ್ರು, 2.5 ಟನ್ ವೇಟ್ ಇದ್ರು, ಈ 2.5 ಲೀಟರ್ ಪೆಟ್ರೋಲ್ ಇಂಜಿನಿಂದ ಒಳ್ಳೆ ಪರ್ಫಾರ್ಮೆನ್ಸು ಸಿಗುತ್ತೆ ಆ್ಯಂಡ್ ಫ್ಯೂಲ್ ಎಫಿಷಿಯೆಂಟ್ ಕೂಡ ಹೌದು. ಬಿಕಾಸ್ ಕ್ಲೈಮ್ ರೇಂಜ್ ನಾನು ಅವಾಗಲೇ ಹೇಳ್ದಂಗೆ 19.5 ಕಿಲೋಮೀಟರ್ ಮೈಲೇಜ್ ಕ್ಲೈಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಂಡ್ ಆಫ್ ದಿ ಡೇ ಇಟ್ಸ್ ಅ ಟೊಯೋಟಾ ಕಾರ್, ಸೊ ಡೆಫಿನೆಟ್ಲಿ ಇಟ್ಸ್ ಅ ರಿಲಯಬಲ್ ಟು. ಆ್ಯಂಡ್ ಲಕ್ಸುರಿ ಮತ್ತು ಕಂಫರ್ಟ್ ನೋ ವರ್ಡ್ಸ್, ಬಿಕಾಸ್ ಅದೇ ಪ್ರೈಮರಿ ಆಸ್ಪೆಕ್ಟ್ ಈ ಕಾರಲ್ಲಿ. 99% ಪರ್ಫೆಕ್ಟ್ ಕಾರ್ನ ಅಫೋರ್ಡ್ ಮಾಡೋಕ್ಕಾಗತ್ತೆ ಅಂತಂದರೆ ಯಾರು ತಾನೇ ತೊಗೊಳ್ಳಲ್ಲ ಹೇಳಿ. ಅದಕ್ಕೇ ಈ ಕಾರ್ ಇಷ್ಟೊಂದು ಫೇಮಸ್ಸು. ಐ ಹೋಪ್ ನನ್ನ POVಲಿ ವೆಲ್ಫೇರ್ ಎಕ್ಸ್ಪೀರಿಯನ್ಸ್ ನಿಮಗೆ ಕೊಟ್ಟಿದ್ದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ 10K ಸಬ್ಸ್ಕ್ರೈಬರ್ಸ್ಗೆ ಹತ್ತಿರ ಇದ್ದೀವಿ. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಲು ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಅಲ್ಲೂ ಶಾರ್ಟ್ ಕಂಟೆಂಟ್, ಯೂನಿಕ್ ಕಂಟೆಂಟ್ಸ್ನ ಫಾಸ್ಟಾಗಿ ಅಪ್ ಮಾಡ್ತಾನೆ ಇರ್ತೀನಿ. ಸೊ ಅಲ್ಲೂ ಒಂದು ಫಾಲೋ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.